ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ಆದ ರೆಸಿಪಿ. ಹೆಚ್ಚಾಗಿ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಆದರೆ ಹೊರಗಡೆ ಸ್ಟ್ರೀಟ್ ಸೈಡಲ್ಲಿ ತಿಂದರೆ ಇದು ಆರೋಗ್ಯ ಹಾನಿಕಾರಕ ಅಂತ ನಿಮಗೆಲ್ಲರೂ ಗೊತ್ತೇ ಇರೋದು. ಹೌದು, ಇವತ್ತು ನಾನು ಮೋಮೋಸನ್ನು ಮಾಡ್ತಾ ಇದ್ದೀನಿ. ಆದರೆ ಇದು ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ, ಯಾಕಂದರೆ ಇದು ಹೋಮ್ ಮೇಡ್ ಮೋಮೋಸ್. ನಾನು ತುಂಬ ಆರೋಗ್ಯಕರವಾಗಿ ಮನೆಯಲ್ಲೇ ಎಲ್ರಿಗೂ ಇಷ್ಟ ಆಗುವಂಥ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮೊಮೋಸ್ ಮಾಡಿ ತಿನ್ನಿ, ಯಾಕೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ತಾರೆ ಅಲ್ವಾ? ಸೊ ಹಾಗಾಗಿ ನಾನಿವತ್ತು ಈ ಮೊಮೋಸನ್ನು ನಾನು ಮನೆಯಲ್ಲೇ ತುಂಬ ಸುಲಭವಾಗಿ ರುಚಿ ರುಚಿಯಾಗಿ ನೀವು ತಿನ್ಬೋದು. ಯಾವುದೂ ಹೆಲ್ತ್ ಪ್ರಾಬ್ಲಮ್ ಆಗಲ್ಲ. ಈ ಚಟ್ನಿ ಜೊತೆ ಸೂಪರ್ ಆದ ಒಂದು ಸ್ಪೆಷಲ್ ಚಟ್ನಿ ಕೂಡ ಮಾಡಿದ್ದೀನಿ. ಸೊ ತಿಂತಾ ಇದ್ರೆ ನಿಜವಾಗ್ಲೂ ನೀವು ಹೊರಗಡೆ ಮರೆತೇ ಬಿಡ್ತೀರಾ ತಿನ್ನೋದನ್ನ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲು ನಾನು ಹಿಟ್ಟನ್ನು ಕಲಿಸ್ಕೊಳ್ತೀನಿ. 2 ಕಪ್ಪಷ್ಟು ಹಿಟ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ. ಉಪ್ಪು ಹಾಕೊಂಡು ನಂತರ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಇಲ್ಲಿ ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ, ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ, ಆರೋಗ್ಯಕರವಾಗಿ ಮಾಡ್ತಾ ಇದ್ದೀನಿ. ಸೊ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೆ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸೇಮ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಇದನ್ನು ಲಾಸ್ಟಲ್ಲಿ ಕಲಿಸ್ಬಿಟ್ಟು ಈಗ ಇದನ್ನು ಇಡ್ತೀನಿ. ಮೊದಲು ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಕಲಿಸ್ಕೊಂಡು ಇದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ನಾನು ಸೈಡಲ್ಲಿ ಇಡ್ತೀನಿ. ಈಗ ಬೇರೆ ಅಂದರೆ ಈ ಮೊಮೋಸ್ಗೆ ಏನೇನು ಬೇಕು ಮಾಡೋದನ್ನಂತ ನಿಮಗೆ ನಿಧಾನಕ್ಕೆ ಒಂದೊಂದಾಗಿ ಹೇಳ್ತೀನಿ. ಸೊ ಈಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ನೀರು ಬಿಸಿ ಆಗೋದ್ರೊಳಗೆ ಇಲ್ಲಿ ನಾನು 3 ದೊಡ್ಡ ಗಾತ್ರದ ಇದು ಹುಳಿ ಟೊಮೊಟೊ ಇರುತ್ತಲ್ಲ, ಅದನ್ನು ನಾನು ಕಟ್ ಮಾಡಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಒಂದು 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. 2 ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಇದರಲ್ಲಿ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಡಬೇಕು. ಬೆಳ್ಳುಳ್ಳಿ ದೊಡ್ಡ ಗಾತ್ರದಲ್ಲಿ 2 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಚೆನ್ನಾಗಿ ಸುಲಿದ್ಬಿಟ್ಟು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಈಗ ಇಲ್ಲಿ ಕ್ಯಾಬೇಜ್ ತೊಗೊಂಡಿದ್ದೀನಿ ನಾನು. ಸೊ ಈಗ ಕ್ಯಾಬೇಜನ್ನು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡು ಇದನ್ನು ಸಣ್ಣಕ್ಕೆ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಸಣ್ಣಕ್ಕೆ ಅಂದರೆ ನೀವು ಚಾಕುದಿಂದ ಕಟ್ ಮಾಡುವಾಗ ಏನಾಗುತ್ತೆ, ಸ್ವಲ್ಪ ದೊಡ್ಡದು ಚಿಕ್ಕದು ಅಂತ ಬರುತ್ತೆ. ಇದರಲ್ಲಿ ಸಣ್ಣಕ್ಕೆ ಬರುತ್ತೆ. ಮೊಮೋಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಕೂಡ ಆಗುತ್ತೆ. ನೋಡಿ, ಈಗ ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ. ಕ್ಯಾಬೇಜು ಈ ಥರ ಬರಬೇಕು, ತುಂಬ ಚೆನ್ನಾಗಿರುತ್ತೆ ಮೊಮೋಸು. ಮತ್ತು ಇನ್ನೊಂದು ಸ್ವಲ್ಪ ಕ್ಯಾಬೇಜನ್ನು ಇದರಲ್ಲಿ ಹಾಕ್ಕೊಂಡು ಸೇಮ್ ಅದೇ ರೀತಿಯಾಗಿ ನಾನು ನೋಡಿ ಚಿಕ್ಕದಾಗಿ ಈ ಥರ ಪೀಸ್ ಥರ ಅಂದರೆ ಜಸ್ಟ್ ಒಂದು 2-3 ಸೆಕೆಂಡ್ ಅಷ್ಟೇ ಮಾಡ್ಕೋಬೇಕು. ನಂತರ ಇದನ್ನು ಸೇಮ್ ಅದೇ ತಟ್ಟೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಇಲ್ಲಿ ಏನಂದರೆ ಈ ಹೂಕೋಸು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಕಪ್ಪಷ್ಟು ಹೂಕೋಸನ್ನು ಸೇಮ್ ಅದೇ ರೀತಿ, ಸೊ ಈ ರೀತಿಯಾಗಿ ಸಣ್ಣಗೆ ಬರಬೇಕು ನೋಡಿ. ಅದೇ ರೀತಿ ಈ ಬ್ರೋಕೋಲಿ ಅದು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಬೇಬಿ ಕಾರ್ನ್ ಅದು ಕೂಡ 1-2 ಬೇಬಿ ಕಾರ್ನ್ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ ಈ ಥರ ತರಿಯಾಗಿ ಬರಬೇಕು. ಸೊ ಹಾಗಾಗಿ ಇದೆಲ್ಲ ಹಾಕಿ ತುಂಬ ರುಚಿಯಾಗಿರುತ್ತೆ. ಈಗ 1 ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, 5 ರಿಂದ 6 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಈ ಥರ ತರಿಯಾಗಿ ನಾನು ಅಂದರೆ ಈ ಥರ ಮಾಡಿಕೊಂಡು ಇದರಲ್ಲಿ ನಾನು ಒಂದು ಬಟ್ಲಲ್ಲಿ ಸೈಡ್ ಇಟ್ಕೊಳ್ತೀನಿ. ಸೊ ಈಗ 1 ಕಪ್ಪಲ್ಲಿ 1 ಟೀ ಸ್ಪೂನಷ್ಟು ಇದು ಕಾರ್ನ್ ಫ್ಲೋರು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಕುದೀತಾ ಇರೋ ಇದೇನು ಅಂದರೆ ಟೊಮೆಟೊ ಮತ್ತು ಈ ಮೆಣಸಿನ್ಕಾಯಿ ಇದೆಯಲ್ವ, ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಚಟ್ನಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರನೇ ಮಾಡೋದು, ತುಂಬ ರುಚಿಯಾಗಿರುತ್ತೆ. ನೀವು ರೋಡ್ ಸೈಡೆಲ್ಲ ತಿಂತಿರ್ತೀರಾ ಮೊಮೋಸ್ ಚಟ್ನಿ, ಅಥವಾ ಯಾವ ರೀತಿ ಮಾಡ್ತಾರಂತ ನಿಮ್ಗೆ ಗೊತ್ತೇ ಆಗಿರಲ್ಲ. ಮನೆಯಲ್ಲೇ ಈ ರೀತಿ ಒಮ್ಮೆ ಮಾಡಿ ನಿಜವಾಗ್ಲೂ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಈಗ ಕುದ್ದ ನಂತರ ನೋಡಿ ಸ್ವಲ್ಪ ತಿಕ್ನೆಸ್ ಕೂಡ ಬರುತ್ತೆ, ನೀರಾಗಿ ಇರಲ್ಲ ಚಟ್ನಿ. ಹಾಗಾಗಿ ಸ್ವಲ್ಪ ಗಟ್ಟಿ ಬರಲಿಕ್ಕೆ ಈ ಥರ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಚಟ್ನಿ. ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಇಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕ್ಕೊಂಡ ನಂತರ ಬೆಣ್ಣೆ ಸ್ವಲ್ಪ ಕರಗಿದ ಮೇಲೆ ಏನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಸಣ್ಣಕ್ಕೆ ಚಾಪರಲ್ಲಿ, ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಎಲ್ಲ ನಾವು ಏನು ಕಟ್ ಮಾಡಿರೋಂಥ ಎಲ್ಲ ತರಕಾರಿಗಳನ್ನು ಅಂದರೆ ಕ್ಯಾಬೇಜ್, ಬ್ರೋಕೋಲಿ ಮತ್ತು ಹೂಕೋಸನ್ನು ಇದರಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಇದನ್ನು ಕುಕ್ ಮಾಡಬೇಕಂತ ಏನಿಲ್ಲ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು 2 ರಿಂದ 3 ನಿಮಿಷ ಹೈ ಫ್ಲೇಮಲ್ಲೇ ಇದನ್ನು 2 ರಿಂದ 3 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈಗ ಇನ್ನಷ್ಟು ರುಚಿ ಬರಲು ಇಲ್ಲಿ ನೋಡಿ 2 ಸ್ಲೈಸ್ ನಾನು ಇದನ್ನು ಚೀಸನ್ನು ಹಾಕ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಚೀಸ್ ಹಾಕ್ಕೊಂಡು ನಾನಿವತ್ತು ಮೊಮೋಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರುಚಿ ಬರುತ್ತೆ. ನೀವು ಹೊರಗಡೆ ತಿಂದಿರ್ತೀರೋ ಏನೋ ಗೊತ್ತಿಲ್ಲ, ಬಟ್ ನಾನಂತೂ ಹೊರಗಡೆ ಮೊಮೋಸ್ ತಿಂದಿಲ್ಲ. ಬಟ್ ಈ ರುಚಿ ಅಂತೂ ನನಗೆ ಸೂಪರಾಗಿ ಅಂದರೆ ತುಂಬಾ ಇಷ್ಟ ಆಯಿತು. ಈ ರೀತಿ ಮೊಮೋಸ್ ದಿನ ಕೊಟ್ಟರು ತಿನ್ಬೋದು ಅಂತ ಅನಿಸ್ಬಿಡ್ತು ನನಗೆ. ಸೊ ಈಗ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಡ್ತೀನಿ. ಈಗ ಏನು ಮಾಡೋಣ ಅಂದರೆ ಇದೇನು ನಾವು
ಚಟ್ನಿ ಮೊಮೋಸ್ಗೆ ಚಟ್ನಿ ಮಾಡಲಿಕ್ಕೆ ನಾನೇನು ಬಾಯ್ಲ್ ಮಾಡಿಟ್ಟಿದ್ನಲ್ಲ ಟೊಮೆಟೊ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೋಡಿ, ಇನ್ನೂ ಸ್ವಲ್ಪ ಬಿಸಿ ಇದೆ. ಇದನ್ನು ನೀರು ಹಾಕ್ಕೊಳ್ದೇನೆ ಅದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ಯಾವುದು ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಅಲ್ವಾ. ಸೊ ಈಗ ಏನು ಮಾಡಬೇಕಂದ್ರೆ 1 ಟೀ ಸ್ಪೂನಷ್ಟು ವಿನೆಗರ್, ಇದು ಹಾಕೋದ್ರಿಂದ ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಡ್ಬೋದು. 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಸೊ ಈ ಮೊಮೋಸ್ಗೆ ಚಟ್ನಿ ಕೂಡ ರೆಡಿ ಆಯಿತು. ಈಗ ಏನು ಮಾಡೋಣ ಅಂದರೆ, ಈಗ ಇದು ಕೂಡ ಸ್ವಲ್ಪ ತಣ್ಣಗಾಗಿದೆ. ಸೊ ಈಗ ನೋಡಿ ಸ್ವಲ್ಪ ಒನ್ ಟೈಮ್ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಹಿಟ್ಟು ಕೂಡ ನಾವು ಕಲಸಿಟ್ಟಿದ್ವಲ್ವ ಅದು ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಂದರೆ ಸಾಫ್ಟ್ ಆಗಿದೆ. ಯಾವ ರೀತಿ ಬೇಕು ನಮಗೆ ಈ ಮೊಮೋಸ್ ಮಾಡಲಿಕ್ಕೆ ಪರ್ಫೆಕ್ಟಾಗಿ ಹಿಟ್ಟು ಕೂಡ ರೆಡಿ ಆಗಿದೆ. ಈಗ ಸ್ವಲ್ಪ ಹಿಟ್ಟನ್ನು ಅಂದರೆ ಒಣ ಹಿಟ್ಟನ್ನು, ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ನಾವು ಯಾವ ರೀತಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಸ್ವಲ್ಪ ತೆಳುವಾಗಿ ದೊಡ್ಡ ಗಾತ್ರದಲ್ಲಿ ನಾನು ಉದ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅಂದರೆ ಎಷ್ಟು ದೊಡ್ಡದಾಗುತ್ತೋ ಆ ರೀತಿಯಾಗಿ ಉದ್ಕೋಬೇಕು. ಹಾಗಾಗಿ ನಾನು ಚಪಾತಿ ಮಣೆ ಮೇಲೆ ನಾನು ಉದ್ಕೊತಾ ಇಲ್ಲ, ಯಾಕಂದರೆ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಉದ್ಕೋಬೇಕಲ್ವಾ. ಹಾಗಾಗಿ ಈಗ ಒಂದು ನೀರು ಕುಡಿಯೋ ಗ್ಲಾಸ್ ಇರುತ್ತೆ ನೋಡಿ, ಆ ಗ್ಲಾಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಇದನ್ನು ಒಂದು ಶೇಪಲ್ಲಿ ಅಂದರೆ ರೌಂಡಾಗಿ ಒಂದೇ ಶೇಪಲ್ಲಿ ಬರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ಸೊ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ. ನಿಜವಾಗ್ಲೂ ಮೊಮೋಸ್ ಮಾಡೋದು ಕಷ್ಟ ಏನೂ ಅಲ್ಲ, ಈಸಿಯಾಗಿ ಹೆಲ್ದಿಯಾಗಿ ಮನೇಲಿ ಮಾಡ್ಕೋಬೋದು. ನೋಡಿ ಈಗ ನಾನೆಲ್ಲ ಎಷ್ಟು ಉದ್ಕೊಂಡಿದ್ನಲ್ಲ ಚಪಾತಿ, ಸ್ವಲ್ಪ ತೆಳುವಾಗಿ ಉದ್ಕೋಬೇಕು, ತುಂಬ ದಪ್ಪ ಇರಬಾರ್ದು. ಈಗ ನೋಡಿ ಈ ಥರ ಎಲ್ಲ ಸೈಡ್ ಏನಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಇಟ್ಕೊಳ್ತೀನಿ. ನೆಕ್ಸ್ಟ್ ಮಾಡ್ತೀವಲ್ಲ ಆ ಹಿಟ್ಟನ್ನು ನಾವು ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಲ್ಲ ಒಂದೇ ಸೈಜಲ್ಲಿ ಕಾಣಿಸ್ತಾ ಇದೆ. ಈಗ ಒಂದು ಅರ್ಧ ಸ್ಪೂನಷ್ಟು ಅದರಲ್ಲಿ ಹಾಕ್ಕೊಂಡು ಏನು ನಾವು ಫಿಲ್ಲಿಂಗ್ಸ್ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ನಾನು. ತುಂಬ ಸರಳವಾಗಿ ಮಾಡ್ಕೋಬೋದು ಮತ್ತು ಇದೇ ಶೇಪಲ್ಲಿ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ರೀತಿ ಬರುತ್ತೋ, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಮೊದಲು ಅದನ್ನ ಹಾಕ್ಕೊಂಡು ಮಧ್ಯದಲ್ಲಿ ಮಡಚ್ಕೊಂಡು ನಂತರ ಸೈಡಿಂದ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಒಂದಕ್ಕೊಂದು ಈ ಥರ ಪ್ರೆಸ್ ಮಾಡ್ತಾ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಈಸಿಯಾಗಿ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು, ಕಷ್ಟ ಏನೂ ಇಲ್ಲ. ಮೊಮೋಸ್ ಮಾಡೋದು ಕಷ್ಟ ಅಂತ ಹೇಳಿ ಹೊರಗಡೆ ಎಲ್ಲ ತಿಂತೀರಾ, ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ಇದೇ ರೀತಿಯಾಗಿ ಆರೋಗ್ಯಕರವಾಗಿ ತಿನ್ನಿ, ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಮೊಮೋಸ್ ತಿಂದಾಗೂ ಕೂಡ ಅನಿಸುತ್ತೆ. ಏನಂತೀರಾ? ಸೊ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಮೊಮೋಸನ್ನು ಮಾಡಿ ಈಗ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡಬೇಕು ಅಂದರೆ ನೋಡಿ, ಈಗ ಎಲ್ಲ ರೆಡಿ ಆಯ್ತಲ್ವ. ಈಗ ಇಲ್ಲಿ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ಸ್ಟೀಮ್ ಮಾಡಲಿಕ್ಕೆ. ಇಲ್ಲಿ ಒಂದು ಸ್ಟೀಮರಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡಿ, ಮೊಮೋಸ್ ಮೇಲೆ ಸ್ವಲ್ಪ ಲೈಟಾಗಿ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಅಷ್ಟೇ ಸ್ಪ್ರೆಡ್ ಮಾಡಿ ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಡ್ತೀನಿ. ಈಗ ಇದು ಒಂದು 15ರಿಂದ 20 ನಿಮಿಷ ಸ್ಟೀಮ್ ಆಗಲಿ. ಸೊ ನೋಡಿ ಈಗ ಒಂದು ನಂತರ ನಾನು ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದು ಸ್ಟೀಮ್ ಆಗಿದೆ. ನೋಡಿದ್ರಲ್ಲ, ಈ ಮೊಮೋಸ್ ತಿನ್ನಲಿಕ್ಕೆ ರೆಡಿಯಾಗಿದೆ. ಬಿಸಿ ಬಿಸಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಆರೋಗ್ಯಕರವಾದ ಈ ಮೊಮೋಸ್ ತುಂಬ ಚೆನ್ನಾಗಿದೆ, ರುಚಿ ಅಂತೂ ಸೂಪರ್. ಮಕ್ಕಳಿಗೆ ಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದರು. ಮತ್ತು ಏನಂದರೆ ಈ ರೀತಿಯಾಗಿ ಮಾಡಿ ಕೊಟ್ಟರೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಮತ್ತು ಹೊರಗಡೆ ಮಕ್ಕಳು ಕೇಳಲ್ಲ, ನೋಡಿದ್ದೆಲ್ಲ ಅದು ತಿನ್ನಬೇಕು ಇದು ತಿನ್ನಬೇಕಂತ ಮಕ್ಕಳು ಆಸೆ ಮಾಡಲ್ಲ. ಸೊ ಹಾಗಾಗಿ ಕೆಲವೊಂದು ಸಲ ಟೈಮ್ ಸಿಕ್ಕಾಗ ಈ ರೀತಿ ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡಿ ತಿನ್ನಿ, ಆರೋಗ್ಯಕರವಾಗಿ ಇರಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.